ಆಂಗ್ಲೋ ಇಂಡಿಯನ್ ಕದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯ್ಕ್. ಸ್ನೇಹಿತರೆ, ಟೀಮ್ ಇಂಡಿಯಾದ ಚಿತ್ತ ಇದೀಗ T20 ಫಾರ್ಮೆಟ್ನತ್ತ ಶಿಫ್ಟ್ ಆಗಿದೆ. ಇಂದಿನಿಂದ ಆಂಗ್ಲೋ ಇಂಡಿಯನ್ ಕದನ ಆರಂಭವಾಗಲಿದೆ. ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ಚುಟುಕು ಕ್ರಿಕೆಟ್ ಸರಣಿ ನಡೆಯಲಿದೆ. T20 ಫಾರ್ಮೆಟ್ನಲ್ಲಿ ಟೀಮ್ ಇಂಡಿಯಾ ಸೋಲಿಲ್ಲದ ಸರದಾರನಂತೆ ಮುನ್ನುಗ್ತಾ ಇದೆ. ಆದರೆ ಸೂರ್ಯಕುಮಾರ್ ಹುಡುಗರಿಗೆ ರಿಯಲ್ ಚಾಲೆಂಜ್ ಇವತ್ತು ಎದುರಾಗಲಿದೆ. ವಿಶ್ವದ ನಂಬರ್ 1 ಟೀಮ್ ವರ್ಸಸ್ ವಿಶ್ವದ ದಿ ಬೆಸ್ಟ್ T20 ಟೀಮ್ ನಡುವಿನ ಕಾದಾಟ ಭಾರಿ ಕುತೂಹಲವನ್ನು ಮೂಡಿಸಿದೆ. ಹೌದು, ಭಾರತ ಮತ್ತು ಇಂಗ್ಲೆಂಡ್ ನಡುವಣ ಮೊದಲ T20 ಪಂದ್ಯಕ್ಕೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ಸಜ್ಜಾಗಿದೆ. ಉಭಯ ತಂಡಗಳು ಅಭ್ಯಾಸದ ಕಣದಲ್ಲಿ ಬೆವರನ್ನು ಹರಿಸಿದ್ದು ಗೆಲುವಿನ ಆರಂಭವನ್ನು ಎದುರು ನೋಡ್ತಾ ಇವೆ. ವಿಶ್ವದ ನಂಬರ್ 1 ಟೀಮ್ ವರ್ಸಸ್ ಬೆಸ್ಟ್ T20 ಟೀಮ್ ನಡುವಿನ ಕಾಳಗ ಅಂತಲೇ ಈ ಸರಣಿ ಕರೆಸಿಕೊಳ್ತಾ ಇದೆ. ಯಾಕಂದರೆ T20 ಕ್ರಿಕೆಟ್ನ ಚಾಂಪಿಯನ್ ಆಗಿರುವಂತಹ ಟೀಮ್ ಇಂಡಿಯಾ ಸದ್ಯ ವಿಶ್ವ T20 ರ್ಯಾಂಕಿಂಗ್ನಲ್ಲಿ ಅಗ್ರ ಸ್ಥಾನದಲ್ಲಿರುವಂಥದ್ದು. ಗೆಲುವಿನ ನಾಗಾಲೋಟವನ್ನು ನಡೆಸ್ತಿರುವಂತಹ ಟೀಮ್ ಇಂಡಿಯಾ ನಂಬರ್ 1 ಸ್ಥಾನಿಯಾಗಿ ಮೆರೆದಾಡ್ತಾ ಇದೆ. ಆದರೆ ಈ ನಂಬರ್ 1 ತಂಡಕ್ಕೆ ಇದೀಗ ರಿಯಲ್ ಪರೀಕ್ಷೆ ಎದುರಾಗಿದೆ. ಯಾಕಂದರೆ ಈಗ ಟೀಮ್ ಇಂಡಿಯಾದ ಎದುರಾಳಿಯಾಗಿರೋದು ಇಂಗ್ಲೆಂಡ್ ತಂಡ, ವಿಶ್ವದ ದಿ ಬೆಸ್ಟ್ T20 ಟೀಮ್. ಶ್ರೀಲಂಕಾ, ಆಮೇಲೆ ಬಾಂಗ್ಲಾದೇಶ, ಬಳಿಕ ಸೌತ್ ಆಫ್ರಿಕಾ ಪ್ರವಾಸ, ಈ 3 ಸರಣಿಗಳಲ್ಲಿಯೂ ಕೂಡ ಗೆದ್ದು ಟೀಮ್ ಇಂಡಿಯಾ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿದೆ. ಇದೇ ಗೆಲುವಿನ ಉತ್ಸಾಹದಲ್ಲಿ ಆಂಗ್ಲ ಪಡೆಯನ್ನು ಕೂಡ ಬಗ್ಗು ಬಡಿಯುವಂತಹ ಲೆಕ್ಕಾಚಾರ ಟೀಮ್ ಇಂಡಿಯಾದಾಗಿದೆ. ಆದರೆ ಆಂಗ್ಲ ಪಡೆಯನ್ನು ಸೋಲಿಸೋದು ಸುಲಭದ ಟಾಸ್ಕ್ ಅಲ್ಲ ಅನ್ನುವಂಥದ್ದು ಟೀಮ್ ಇಂಡಿಯಾಗೂ ಕೂಡ ಗೊತ್ತಿದೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ 3 ವಿಭಾಗದಲ್ಲಿಯೂ ಕೂಡ ಇಂಗ್ಲೆಂಡ್ ತಂಡ ಸಖತ್ ಸ್ಟ್ರಾಂಗ್ ಆಗಿದೆ. ಹಾಗಿದ್ರೆ ಭಾರತದ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಇವತ್ತಿನ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಆರಂಭಿಕರಾಗಿ ಕಣಕ್ಕಿಳಿಯುವಂಥ ಸಾಧ್ಯತೆ ಇರುವಂಥದ್ದು. ಸಾಲಿಡ್ ಫಾರ್ಮ್ನಲ್ಲಿರುವಂತಹ ತಿಲಕ್ ವರ್ಮಾ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಲಿದ್ದಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ನಾಯಕ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಮಿಡಲ್ ಆರ್ಡರ್ನ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ. ರಿಂಕು ಸಿಂಗ್ ಇರ್ಬೋದು, ನಿತೀಶ್ ಕುಮಾರ್ ಇರ್ಬೋದು, ಇವರೆಲ್ಲರೂ ಕೂಡ ಮ್ಯಾಚ್ ಫಿನಿಷರ್ನ ರೋಲನ್ನು ಪ್ಲೇ ಮಾಡಲಿದ್ದಾರೆ. ಈಡನ್ ಗಾರ್ಡನ್ನ ಸ್ಪಿನ್ ಫ್ರೆಂಡ್ಲಿ ಪಿಚ್ನಲ್ಲಿ ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ ಮೋಡಿಯನ್ನು ಮಾಡಲಿದ್ದಾರೆ. ರೈಟ್ ಆ್ಯಂಡ್ ಲೆಫ್ಟ್ ಬೌಲಿಂಗ್ ಕಾಂಬಿನೇಷನ್ನಲ್ಲಿ ಅನುಭವಿ ಮೊಹಮ್ಮದ್ ಶಮಿ ಹಾಗೂ ಹರ್ಷದೀಪ್ ಸಿಂಗ್ ಕಣಕ್ಕಿಳಿಯೋದು ಫಿಕ್ಸ್ ಆಗಿರುವಂಥದ್ದು. ಇನ್ನು ಕ್ರಿಕೆಟ್ ಕಾಶಿಯಲ್ಲಿ ಸಿಕ್ಸರ್ಗಳ ಸುರಿಮಳೆಯೇ ಸುರಿಯುತ್ತೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಯಾಕಂದರೆ ಇದು ಪವರ್ ಹಿಟ್ಟರ್ಸ್ ನಡುವಿನ ಗೇಮ್. ಉಭಯ ತಂಡಗಳಲ್ಲಿಯೂ ಕೂಡ ಸೂಪರ್ T20 ಸ್ಪೆಷಲಿಸ್ಟ್ಗಳ ದಂಡೆ ಇರುವಂಥದ್ದು. ಸಿಂಗಲ್ ಆಗಿಯೇ ಮ್ಯಾಚ್ ಗೆಲ್ಲಿಸಿಕೊಡುವಂತಹ ಬಿಗ್ ಹಿಟ್ಟರ್ಸ್ಗಳು 2 ತಂಡದಲ್ಲಿದ್ದಾರೆ. ಇವರೆಲ್ಲ ಕ್ರಿಕೆಟ್ ಕಾಶಿಯಲ್ಲಿ ಸಿಕ್ಸರ್ಗಳ ಸುರಿಮಳೆಯನ್ನೇ ಸುರಿಸ್ತಾರೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇರುವಂಥದ್ದು. 2024ರಲ್ಲಿ ಟೀಮ್ ಇಂಡಿಯಾ ಪರ ಸಂಜು ಸ್ಯಾಮ್ಸನ್ 12 ಇನ್ನಿಂಗ್ಸ್ಗಳಿಂದ ಬರೋಬ್ಬರಿ 31 ಸಿಕ್ಸರನ್ನು ಸಿಡಿಸಿದರೆ, ಸೂರ್ಯಕುಮಾರ್ ಯಾದವ್ 17 ಇನ್ನಿಂಗ್ಸ್ಗಳಿಂದ 22 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ತಿಲಕ್ ವರ್ಮಾ ಆಡಿರುವಂತಹ 5 ಪಂದ್ಯಗಳಿಂದಲೇ 21 ಸಿಕ್ಸರನ್ನು ದಾಖಲಿಸಿದ್ದಾರೆ. ಇನ್ನು ಹಾರ್ದಿಕ್ ಪಾಂಡ್ಯ, ಅಭಿಷೇಕ್ ಶರ್ಮಾ ತಲಾ 19 ಸಿಕ್ಸರನ್ನು ಸಿಡಿಸಿದ್ದಾರೆ. ಇಂಗ್ಲೆಂಡ್ ತಂಡದ ಪರ ಕೂಡ ಫಿಲ್ ಸಾಲ್ಟ್ 15 ಇನ್ನಿಂಗ್ಸ್ಗಳಿಂದ 25 ಸಿಕ್ಸರ್ಗಳನ್ನು ಸಿಡಿಸಿದರೆ, ಕ್ಯಾಪ್ಟನ್ ಜೋಸ್ ಬಟ್ಲರ್ 13 ಇನ್ನಿಂಗ್ಸ್ಗಳಿಂದ 23 ಸಿಕ್ಸರನ್ನು ದಾಖಲಿಸಿದ್ದಾರೆ. ಹೀಗಾಗಿ ಇವತ್ತು ಕೂಡ ಸಿಕ್ಸರ್ಗಳ ಸುರಿಮಳೆ ಸುರಿಯೋದು ಪಕ್ಕಾ ಅಂತ ಹೇಳಲಾಗ್ತಿದೆ. KKRನ ಆಟಗಾರರೇ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ ಆಗಿದ್ದಾರೆ. ಮ್ಯಾಚ್ ಫಿನಿಷರ್ ಆಗಿರುವಂಥ ರಿಂಕು ಸಿಂಗ್ ಇರ್ಬೋದು, ಮಿಸ್ಟ್ರಿ ಸ್ಪಿನ್ನರ್ ಆಗಿರುವಂಥ ವರುಣ್ ಚಕ್ರವರ್ತಿ ಇರ್ಬೋದು, ವೇಗಿ ಹರ್ಷಿತ್ ರಾಣಾ ಇರ್ಬೋದು, ಇವತ್ತೇ ಇವರೆಲ್ಲರೂ ಕೂಡ ಹೈಲೈಟ್ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ಕೋಲ್ಕತ್ತಾ ಪರ IPLನಲ್ಲೇ ಇದೇ ಸ್ಟೇಡಿಯಂನಲ್ಲಿ ಆಡ್ತಾ ಇರ್ತಾರೆ. ಸಾಕಷ್ಟು ಮೆಮೊರೇಬಲ್ ಇನ್ನಿಂಗ್ಸ್ಗಳನ್ನು ಕೂಡ ಇವರೆಲ್ಲರೂ ಕೂಡ ಕೊಟ್ಟಿರುವಂಥ ಹಿನ್ನೆಲೆಯಿಂದಾಗಿ ಇವತ್ತು ಈ 3 ಮ್ಯಾಚ್ ವಿನ್ನರ್ಗಳಾಗಿ ಮೆರೆದಾಡ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿರುವಂಥದ್ದು. ಇವರ ಮೇಲೆ ಕೋಲ್ಕತ್ತಾ ಅಭಿಮಾನಿಗಳು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇನ್ನು ಎದುರಾಳಿ ತಂಡದ ಬಲ ಹೇಗಿದೆ, ಯಾಕಂದರೆ ನಾವು ಭಾರತ ತಂಡದ ಬಲ ಹೇಗಿದೆ, ಯಾರ್ಯಾರಿದ್ದಾರೆ ಅದೆಲ್ಲವನ್ನ ಕೂಡ ಹೇಳ್ತಾ ಹೋಗ್ತಾ ಇದ್ವಿ. ಇನ್ನೊಂದು ಕಡೆ ಇಂಗ್ಲೆಂಡ್ ತಂಡ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿರುವಂಥ ತಂಡ. ಹಾಗಿದ್ರೆ ಯಾರ್ಯಾರಿದ್ದಾರೆ ಆ ತಂಡದಲ್ಲಿ ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ ನೋಡಿ. ಹ್ಯಾರಿ ಬ್ರೂಕ್ ಇದ್ದಾರೆ, ಜೋಸ್ ಬಟ್ಲರ್ ಇದ್ದಾರೆ, ಫಿಲ್ ಸಾಲ್ಟ್ ಇದ್ದಾರೆ, ಲಿಯಾಮ್ ಲಿವಿಂಗ್ಸ್ಟನ್ ಇದ್ದಾರೆ, ಯಂಗ್ಸ್ಟರ್ ಆಗಿರುವಂತಹ ಜೇಕಬ್ ಬೆಥೆಲ್ ಇದ್ದಾರೆ. ಹೀಗಾಗಿ ಘಟಾನುಘಟಿ ದಾಂಡಿಗರ ದಂಡೆ ಈ ಒಂದು ಇಂಗ್ಲೆಂಡ್ ತಂಡದಲ್ಲಿ ಇರುವಂಥದ್ದು. ಎಂಥದ್ದೇ ಸಿಚುವೇಶನ್ ಇರಲಿ ಅಲ್ಲಿ ಡಿಸ್ಟ್ರಕ್ಟಿವ್ ಬ್ಯಾಟಿಂಗನ್ನು ನಡೆಸುವಂತಹ ತಾಕತ್ತು ಆಂಗ್ಲ ಪಡೆಯ ಈ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಿಗಿದೆ. ಎಸ್ಪೆಷಲಿ ಪವರ್ ಪ್ಲೇ ಇರ್ಬೋದು, ಡೆತ್ ಓವರ್ನಲ್ಲಿ ರನ್ನನ್ನು
ಸಾಕಷ್ಟು ರನ್ನಿನ ಹೊಳೆಯನ್ನೇ ಹರಿಸಬಲ್ಲಂತಹ ಆಟಗಾರರು ಇವರನ್ನು ಕಟ್ಟಿ ಹಾಕೋದು ಟೀಮ್ ಇಂಡಿಯಾದ ಬೌಲಿಂಗ್ ವಿಭಾಗಕ್ಕೆ ಒಂದು ರೀತಿಯಾದಂಥ ಸವಾಲು ಆಗಲಿದೆ ಅನ್ನುವಂಥ ಲೆಕ್ಕಾಚಾರ. ಇನ್ನು ಬ್ಯಾಟಿಂಗ್ ವಿಭಾಗ ಮಾತ್ರವಲ್ಲ, ಇಂಗ್ಲೆಂಡ್ನ ಬೌಲಿಂಗ್ ವಿಭಾಗ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿದೆ. ಬೆಂಕಿ ಉಂಡೆಗಳನ್ನೇ ಉಗುಳುವಂತಹ ಜೋಫ್ರಾ ಆರ್ಚರ್ ಆ ತಂಡದಲ್ಲಿದ್ದಾರೆ. ಸ್ಪೀಡ್ ಕಿಂಗ್ ಅಂತಲೇ ಕರೆಸಿಕೊಳ್ಳುವಂತಹ ಮಾರ್ಕ್ ವುಡ್ ಇದ್ದಾರೆ. ಇವರೆಲ್ಲರೂ ಕೂಡ ಇಂಡಿಯನ್ ಬ್ಯಾಟರ್ಸ್ಗೆ ಕಾಟ ಕೊಡಲಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇವರಿಗೆ ಡೇಂಜರಸ್ ಆಗಿರುವಂತಹ ಗಸ್ ಅಕ್ಟಿನ್ಸನ್ ಇರ್ಬೋದು, ಜೇಮ್ಸ್ ಓವರ್ಟನ್ ಇರ್ಬೋದು, ಇವರೆಲ್ಲರೂ ಕೂಡ ಸಾಥ್ ನೀಡ್ತಾರೆ ಅನ್ನುವಂಥ ಮಾತುಗಳು. ಇನ್ನು ಇಂಗ್ಲೆಂಡ್ ತಂಡದ ಸ್ಪಿನ್ ವಿಭಾಗವನ್ನು ಕೂಡ ನಾವು ಕಡೆಗಣಿಸುವ ಹಾಗಿಲ್ಲ. ಅನುಭವಿ ಆದಿಲ್ ರಶೀದ್ ಇಂಗ್ಲೆಂಡ್ ತಂಡದಲ್ಲಿದ್ದಾರೆ. ಹೀಗಾಗಿ ಈ ಒಂದು ಈಡನ್ ಗಾರ್ಡನ್ಸ್ ಏನು ಪಿಚ್ ಏನಿದೆ ಇದು ಸ್ಪಿನ್ ಫ್ರೆಂಡ್ಲಿ ಪಿಚ್ ಆಗಿರುತ್ತೆ. ಈ ಸ್ಪಿನ್ ಫ್ರೆಂಡ್ಲಿ ಪಿಚ್ನಲ್ಲಿ ಬ್ಯಾಟ್ಸ್ಮನ್ಗಳನ್ನು ಗಿರಿಗಿಟ್ಲೆ ಆಡಿಸ್ಬಿಡ್ತಾರೆ ಏನು ಆದಿಲ್ ರಶೀದ್ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಮಿಡಲ್ ಓವರ್ಗಳಲ್ಲಿ ಬ್ಯಾಟ್ಸ್ಮನ್ಗಳನ್ನು ಈ ಆದಿಲ್ ರಶೀದ್ ಕಾಡ್ತಾರೆ ಅನ್ನುವಂಥ ಒಂದು ಮಾತುಗಳು. ಇನ್ನು ಒಟ್ಟಿನಲ್ಲಿ T20ಯ ಎರಡೂ ಬೆಸ್ಟ್ ಟೀಮ್ಗಳು, ಒಂದು ಕಡೆ ಭಾರತ, ಇನ್ನೊಂದು ಕಡೆ ಇಂಗ್ಲೆಂಡ್ ತಂಡ. ಭಾರತ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸ್ತಾ ಬಂದಿರುವಂಥದ್ದು, ಶ್ರೀಲಂಕಾವನ್ನು ಬಗ್ಗು ಬಡಿದಿದೆ, ಬಾಂಗ್ಲಾದೇಶವನ್ನು ಬಗ್ಗು ಬಡಿದಿದೆ, ಜೊತೆಗೆ ಸೌತ್ ಆಫ್ರಿಕಾದಂತಹ ಸ್ಟ್ರಾಂಗೆಸ್ಟ್ ತಂಡವನ್ನು ಕೂಡ ಬಗ್ಗು ಬಡಿದು ಹ್ಯಾಟ್ರಿಕ್ ವಿಜಯವನ್ನು ದಾಖಲಿಸಿದೆ. ಹೀಗಾಗಿ ಈಗ ಭಾರತ ತಂಡಕ್ಕೆ ಎದುರಾಗಿರುವಂಥದ್ದು, ಸೂರ್ಯಕುಮಾರ್ ಯಾದವ್ ತಂಡಕ್ಕೆ ಎದುರಾಗಿರುವಂಥದ್ದು ಇಂಗ್ಲೆಂಡ್ನಂತಹ ಅತ್ಯಂತ ಬಲಿಷ್ಠ ತಂಡ. ಹೀಗಾಗಿ ಕ್ರಿಕೆಟ್ ಕಾಶಿಯಲ್ಲಿ ಮುಖಾಮುಖಿಯಾಗ್ತಿರುವಂಥ ಈ ಎರಡೂ ತಂಡಗಳ ನಡುವಿನ ಬಿಗ್ ಬ್ಯಾಟಲ್ ಹೇಗಿರುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಕ್ರಿಕೆಟ್ ಜಗತ್ತಿನ ಇನ್ನಷ್ಟು ಈ ರೀತಿಯಾದಂಥ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.